ಆಕಾಶವಾಣಿ ಮಂಗಳೂರು. ಯುವವಾಣಿ. ಯುವ ಕೇಳುಗರಿಗೆ ವಂದನೆಗಳು ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೇಳುಗರೆ, ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಕೇಳಿ ಹರ್ಷಿತಾ ಶಾಂತಿಮೂಲೆ ಅವರಿಂದ ಸ್ವರಚಿತ ಕವನ ವಾಚನ. ಬಳಿಕ ಅನ್ನಪೂರ್ಣ ಎನ್ ಕುತ್ತಾಜೆ ಅವರಿಂದ ಭಾಷಣ ಅವರು ನಮ್ಮೊಳಗೊಬ್ಬರು. ಕಾರ್ಯಕ್ರಮದ ಮೊದಲಿಗೆ ಕೇಳಿ ಹರ್ಷಿತಾ ಶಾಂತಿಮೂಲೆ ಅವರಿಂದ ಸ್ವರಚಿತ ಕವನ ವಾಚನ. ನನ್ನ ಮೊದಲ ಕವನದ ಶೀರ್ಷಿಕೆ ಹೆಣ್ಣಿಗೇಕೆ ಎಲ್ಲವೂ. ಹುಟ್ಟಿದೆ ನಾನು ಹೆಣ್ಣಾಗಿ, ಹೊತ್ತು ಮೆರೆದರು ಕಣ್ಣಾಗಿ. ಹುಟ್ಟಿದೆ ನಾನು ಹೆಣ್ಣಾಗಿ, ಹೊತ್ತು ಮೆರೆದರು ಕಣ್ಣಾಗಿ. ಎಲ್ಲರ ಮನಸ್ಸಿನಲ್ಲೊಂದಾಗಿ ಬೆಳೆದೆ ನಾನು ಮಗುವಾಗಿ. ಎಲ್ಲರ ಮನಸ್ಸಿನಲ್ಲೊಂದಾಗಿ ಬೆಳೆದೆ ನಾನು ಮಗುವಾಗಿ. ಹೆಣ್ಣು ಒಂದು ಪುಣ್ಯ ಸೃಷ್ಟಿ, ಆಕೆಯ ಮೇಲೆ ಹಲವು ದೃಷ್ಟಿ. ಹೆಣ್ಣು ಒಂದು ಪುಣ್ಯ ಸೃಷ್ಟಿ, ಆಕೆಯ ಮೇಲೆ ಹಲವು ದೃಷ್ಟಿ. ಬೆಳೆದ ಮೇಲೆ ಬರುವ ನೋವು ತಾಕಿಲ್ಲ ಯಾರಿಗೂ ಅದರ ಕಾವು. ಬೆಳೆದ ಮೇಲೆ ಬರುವ ನೋವು ತಾಕಿಲ್ಲ ಯಾರಿಗೂ ಅದರ ಕಾವು. ಹಡೆದ ತಾಯಿಯಿಂದ ಹಿಡಿದು ಆಕೆ ತಾಯಿಯಾಗುವವರೆಗೂ, ಹಡೆದ ತಾಯಿಯಿಂದ ಹಿಡಿದು ಆಕೆ ತಾಯಿಯಾಗುವವರೆಗೂ ಹೆಣ್ಣೆಂಬ ತಾತ್ಸಾರ ಹೀಗಳಿಕೆ ಮಾರ್ಧನಿಸುವುದು ಪದೇ ಪದೇ. ಹೆಣ್ಣೆಂಬ ತಾತ್ಸಾರ ಹೀಗಳಿಕೆ ಮಾರ್ಧನಿಸುವುದು ಪದೇ ಪದೇ. ಹುಟ್ಟಿದಾಗ ಮನೆಗೆ ಬಂದ ಲಕ್ಷ್ಮಿ ಎಂದು ಎತ್ತಿ ಮುದ್ದಾಡಿದರು ಎಲ್ಲ ಬಂದು. ಹುಟ್ಟಿದಾಗ ಮನೆಗೆ ಬಂದ ಲಕ್ಷ್ಮಿ ಎಂದು ಎತ್ತಿ ಮುದ್ದಾಡಿದರು ಎಲ್ಲ ಬಂದು. ಅತ್ತ ಇತ್ತ ಓಡಿ ಬಿದ್ದು ಅಜ್ಜಿ ತಾತ ಮಾಡಿದ ಮುದ್ದು. ಅತ್ತ ಇತ್ತ ಓಡಿ ಬಿದ್ದು ಅಜ್ಜಿ ತಾತ ಮಾಡಿದ ಮುದ್ದು. ಆಡುತ್ತಾ ಅಳುತ್ತಾ ಕುಣಿಯುತ್ತ ನಲಿಯುತ್ತ ಮೈನೆರೆದು ಬೆಳೆದೇ ಬಿಟ್ಟಳು ದೊಡ್ಡವಳಾಗಿ. ಆಡುತ್ತಾ ಅಳುತ್ತಾ ಕುಣಿಯುತ್ತ ನಲಿಯುತ್ತ ಮೈನೆರೆದು ಬೆಳೆದೇ ಬಿಟ್ಟಳು ದೊಡ್ಡವಳಾಗಿ. ಮುಟ್ಟಾದ 7 ದಿನ ಮೈಲಿಗೆ ಎಂಬ ಪಟ್ಟ, ಅಂದಿನಿಂದ 4 ದಿನ ಹೊರಕೋಣೆಯಲ್ಲಿ ಒಂಟಿವಾಸ. ಮುಟ್ಟಾದ 7 ದಿನ ಮೈಲಿಗೆ ಎಂಬ ಪಟ್ಟ, ಅಂದಿನಿಂದ 4 ದಿನ ಹೊರಕೋಣೆಯಲ್ಲಿ ಒಂಟಿವಾಸ. ಮನೆಯೊಳಗೆ ಎಲ್ಲಿಗೂ ಪ್ರವೇಶವಿಲ್ಲ ಸೂತಕವೆಂಬ ಮಾತು. ಮನೆಯೊಳಗೆ ಎಲ್ಲಿಗೂ ಪ್ರವೇಶವಿಲ್ಲ ಸೂತಕವೆಂಬ ಮಾತು. ಶಾಸ್ತ್ರ ಸಂಪ್ರದಾಯಕ್ಕೆ ಜೋತು ಬಿದ್ದು ತಟ್ಟೆ ಬಟ್ಟೆ ಎಲ್ಲ ಕೊಟ್ಟು 4 ಗೋಡೆ ಮಧ್ಯದಲ್ಲಿ ಆಕೆ ಜೀವನ. 4 ಗೋಡೆ ಮಧ್ಯದಲ್ಲಿ ಆಕೆ ಜೀವನ. ಮಗುವಾಗಿ ಮಗಳಾಗಿ, ಕೈ ಹಿಡಿದ ಪತಿಗೆ ಸತಿಯಾಗಿ, ಮಕ್ಕಳಿಗೆ ತಾಯಿಯಾಗಿ, ಬಾಳಿನ ವಿವಿಧ ಪಾತ್ರ ನಿರ್ವಹಿಸುವ ಹೆಣ್ಣಿಗೊಂದು ಕಾಡುವ ಕೊನೆಯ ಪ್ರಶ್ನೆ, ಹೆಣ್ಣಿಗೊಂದು ಕಾಡುವ ಕೊನೆಯ ಪ್ರಶ್ನೆ, ಹೆಣ್ಣಿಗೇಕೆ ಎಲ್ಲವೂ, ಹೆಣ್ಣಿಗೇಕೆ ಎಲ್ಲವೂ. ಮುಂದಿನ ಕವನದ ಶೀರ್ಷಿಕೆ ಬೇಕಾಗಿದೆ ಸಮಾಜದಲ್ಲೊಂದು ಸ್ಥಾನ. ಕಂಡೆ ನಾನೊಂದು ಸುಂದರ ಜಗತ್ತು, ಅದೇ ನನ್ನ ಜನನದ ಹೊತ್ತು. ಕಂಡೆ ನಾನೊಂದು ಸುಂದರ ಜಗತ್ತು, ಅದೇ ನನ್ನ ಜನನದ ಹೊತ್ತು. ಶಿಶು ಕಲ್ಪನೆಯಿಂದ ಯೌವನದ ಜಗದೊಳಗೆ ಕಾಲಿಟ್ಟೆ 108 ಕನಸನ್ನ ಹೊತ್ತು. ಶಿಶು ಕಲ್ಪನೆಯಿಂದ ಯೌವನದ ಜಗದೊಳಗೆ ಕಾಲಿಟ್ಟೆ 108 ಕನಸನ್ನ ಹೊತ್ತು. ಬಾಲ್ಯದಲ್ಲಿ ಆಡಬಯಸಿದೆ ಎಲ್ಲರಂತೆ, ಅಪಶಕುನ ಎಂಬ ಮಾತು ಕೇಳಿ ದೂರ ನಿಂತೆ. ಬಾಲ್ಯದಲ್ಲಿ ಆಡಬಯಸಿದೆ ಎಲ್ಲರಂತೆ, ಅಪಶಕುನ ಎಂಬ ಮಾತು ಕೇಳಿ ದೂರ ನಿಂತೆ. ಹೆತ್ತ ತಾಯಿಯೂ ಸೇರಿ ದೂರ ತಳ್ಳಿದರು, ನನ್ನಂತ ಅನಾಥರು ಆಸರೆಯಾದರು. ಹೆತ್ತ ತಾಯಿಯೂ ಸೇರಿ ದೂರ ತಳ್ಳಿದರು, ನನ್ನಂತ ಅನಾಥರು ಆಸರೆಯಾದರು. ದುಡಿತವಿಲ್ಲದೆ ಕೈ ಚಾಚಿದೆ, ಜೀವನಕ್ಕಾಗಿ ಸೆರೆಗೊಡ್ಡಿದೆ. ದುಡಿತವಿಲ್ಲದೆ ಕೈ ಚಾಚಿದೆ, ಜೀವನಕ್ಕಾಗಿ ಸೆರೆಗೊಡ್ಡಿದೆ. ಬೆಳಗ್ಗೆ ಕಂಡರೆ ಅಪಶಕುನ ಎಂದವರು, ರಾತ್ರಿಯಾದರೆ ನನ್ನ ಜೊತೆ ಬಯಸಿದರು. ಬೆಳಗ್ಗೆ ಕಂಡರೆ ಅಪಶಕುನ ಎಂದವರು, ರಾತ್ರಿಯಾದರೆ ನನ್ನ ಜೊತೆ ಬಯಸಿದರು. ಹೀಗೆ ಹುಟ್ಟಿದ್ದು ನಮ್ಮ ತಪ್ಪ, ಹುಟ್ಟಿಸಿದಾತ ಬ್ರಹ್ಮನ ತಪ್ಪ. ಹೀಗೆ ಹುಟ್ಟಿದ್ದು ನಮ್ಮ ತಪ್ಪ, ಹುಟ್ಟಿಸಿದಾತ ಬ್ರಹ್ಮನ ತಪ್ಪ. ಹೆಸರು ಮಾತ್ರ ಮಂಗಳಮುಖಿ, ನಮ್ಮ ಕಂಡರೆ ಎಲ್ಲ ಕಕ್ಕಾಬಿಕ್ಕಿ. ಹೆಸರು ಮಾತ್ರ ಮಂಗಳಮುಖಿ, ನಮ್ಮ ಕಂಡರೆ ಎಲ್ಲ ಕಕ್ಕಾಬಿಕ್ಕಿ. ಹುಟ್ಟಿದೆವು ನಾವು ಮಂಗಳಮುಖಿಯಾಗಿ, ಬಾಳಬೇಕಿದೆ ಸಮಾಜಮುಖಿಯಾಗಿ. ಹುಟ್ಟಿದೆವು ನಾವು ಮಂಗಳಮುಖಿಯಾಗಿ, ನಾವು ಬಾಳಬೇಕಿದೆ ಸಮಾಜಮುಖಿಯಾಗಿ. ನಿಮ್ಮಿಂದ ನಮಗೆ ಅನುಕಂಪ ಬೇಕಿಲ್ಲ, ಬೇಕಾಗಿದೆ ನಮಗಿಂದು ಸಮಾಜದಲ್ಲೊಂದು ಸ್ಥಾನ. ನಿಮ್ಮಿಂದ ನಮಗೆ ಅನುಕಂಪ ಬೇಕಿಲ್ಲ, ಬೇಕಾಗಿದೆ ನಮಗಿಂದು ಸಮಾಜದಲ್ಲೊಂದು ಸ್ಥಾನ. ಮುಂದಿನ ಕವನದ ಶೀರ್ಷಿಕೆ ನಾನು ನೀನು. ಗಗನ ಸುರಿವ ಮಳೆ ನೀನಾದರೆ, ಆತುರದಿ ಅಪ್ಪುವ ಇಳೆ ನಾನಾಗುವೆ. ಗಗನ ಸುರಿವ ಮಳೆ ನೀನಾದರೆ, ಆತುರದಿ ಅಪ್ಪುವ ಇಳೆ ನಾನಾಗುವೆ. ಎತ್ತರದ ಬೆಟ್ಟ ನೀನಾದರೆ, ಅದರಲ್ಲೊಂದು ಪುಟ್ಟ ಗಿಡ ನಾನಾಗುವೆ. ಎತ್ತರದ ಬೆಟ್ಟ ನೀನಾದರೆ, ಅದರಲ್ಲೊಂದು ಪುಟ್ಟ ಗಿಡ ನಾನಾಗುವೆ. ಅತಿ ಸುಂದರ ಹೂವು ನೀನಾದರೆ, ಅದು ಸೂಸುವ ಕಂಪು ನಾನಾಗುವೆ. ಅತಿ ಸುಂದರ ಹೂವು ನೀನಾದರೆ, ಅದು ಸೂಸುವ ಕಂಪು ನಾನಾಗುವೆ. ಬಿದಿರಿನ ಕೋಲಿನ ಕೊಳಲು ನೀನಾದರೆ,
ಅದು ಕಂಪಿಸುವ ಧನಿ ನಾನಾಗುವೆ. ಬಿದಿರಿನ ಕೋಲಿನ ಕೊಳಲು ನೀನಾದರೆ ಅದು ಕಂಪಿಸುವ ಧನಿ ನಾನಾಗುವೆ. ಹಣ್ಣಿನ ತೋಟವು ನೀನಾದರೆ ಅದರೊಳಗಿನ ಸಿಹಿಯು ನಾನಾಗುವೆ. ಹಣ್ಣಿನ ತೋಟವು ನೀನಾದರೆ ಅದರೊಳಗಿನ ಸಿಹಿಯು ನಾನಾಗುವೆ. ಹೂವಿನ ತೋಟವು ನೀನಾದರೆ ಸ್ವತಂತ್ರದಿ ಬಂದು ಮುತ್ತಿಕ್ಕುವ ಭ್ರಮರವು ನಾನಾಗುವೆ. ಹೂವಿನ ತೋಟವು ನೀನಾದರೆ ಸ್ವತಂತ್ರದಿ ಬಂದು ಮುತ್ತಿಕ್ಕುವ ಭ್ರಮರವು ನಾನಾಗುವೆ. ಕಡಲಿನ ಅಲೆಯು ನೀನಾದರೆ ಹರುಷದಿ ಮೈಯೊಡ್ಡುವ ದಡ ನಾನಾಗುವೆ. ಕಡಲಿನ ಅಲೆಯು ನೀನಾದರೆ ಹರುಷದಿ ಮೈಯೊಡ್ಡುವ ದಡ ನಾನಾಗುವೆ. ಹಠದಿ ಅಳುವ ಕಂದ ನೀನಾದರೆ ಸಾಂತ್ವನದ ಹಿತ ನುಡಿಯ ತಾಯಿ ನಾನಾಗುವೆ. ಹಠದಿ ಅಳುವ ಕಂದ ನೀನಾದರೆ ಸಾಂತ್ವನದ ಹಿತ ನುಡಿಯ ತಾಯಿ ನಾನಾಗುವೆ. ಎಂದಾದರೂ ಎಂತಾದರೂ ದೋಣಿಯನ್ನಗಲದ ಹುಟ್ಟಿನಂತೆ, ಎಂದಾದರೂ ಎಂತಾದರೂ ದೋಣಿಯನ್ನಗಲದ ಹುಟ್ಟಿನಂತೆ, ನದಿಯೆಂಬ ಜೀವನ ಪಯಣದಲ್ಲಿ ಎಂದೆಂದಿಗೂ ನಾ ಜೊತೆಯಾಗುವೆ. ನದಿಯೆಂಬ ಜೀವನ ಪಯಣದಲ್ಲಿ ಎಂದೆಂದಿಗೂ ನಾ ಜೊತೆಯಾಗುವೆ. ಮುಂದಿನ ಕವನದ ಶೀರ್ಷಿಕೆ ಕಡಲು. ಭೋರ್ಗರೆವ ನಿನ್ನ ಆ ಸದ್ದಿಗೆ ಮನಸೋತಿದೆ ಮೆಲ್ಲಗೆ. ಭೋರ್ಗರೆವ ನಿನ್ನ ಆ ಸದ್ದಿಗೆ ಮನಸೋತಿದೆ ಮೆಲ್ಲಗೆ. ಕಡಲಲೆಯ ಚಿಮ್ಮುವ ನೊರೆಗಳ ರಾಶಿ ನೋಡೋ ಕಣ್ಮನಗಳಿಗೆ ಅದುವೇ ಖುಷಿ. ಕಡಲಲೆಯ ಚಿಮ್ಮುವ ನೊರೆಗಳ ರಾಶಿ ನೋಡೋ ಕಣ್ಮನಗಳಿಗೆ ಅದುವೇ ಖುಷಿ. ದಡಗಳನ್ನಪ್ಪುವ ಅಲೆಯ ರೀತಿ ಕಾಣಲು ಚಂದ ಅದರ ಪ್ರೀತಿ. ದಡಗಳನ್ನಪ್ಪುವ ಅಲೆಯ ರೀತಿ ಕಾಣಲು ಚಂದ ಅದರ ಪ್ರೀತಿ. ನಿನ್ನ ಅಲೆಯು ಸೋಕಿದಾಗ ಪುಳಕಗೊಂಡೆ ನಾನು ಆಗ. ನಿನ್ನ ಅಲೆಯು ಸೋಕಿದಾಗ ಪುಳಕಗೊಂಡೆ ನಾನು ಆಗ. ಭೇಟಿಯಾದೆ ನಿನ್ನ ಇಂದು ಕಾಡುತ್ತಿರುವೆ ನನ್ನ ಎಂದು. ಭೇಟಿಯಾದೆ ನಿನ್ನ ಇಂದು ಕಾಡುತ್ತಿರುವೆ ನನ್ನ ಎಂದು. ಮೂಡಿತು ನಿನ್ನಿಂದ ಭಾವದ ಗೆರೆಗಳು, ಮೂಡಿತು ನಿನ್ನಿಂದ ಭಾವದ ಗೆರೆಗಳು, ಅದುವೇ ಸಾಕ್ಷಿ ನಿನ್ನನ್ನು ನೆನೆಯಲು. ಮೂಡಿತು ನಿನ್ನಿಂದ ಭಾವದ ಗೆರೆಗಳು, ಅದುವೇ ಸಾಕ್ಷಿ ನಿನ್ನನ್ನು ನೆನೆಯಲು. ಮುಂದಿನ ಕವನದ ಶೀರ್ಷಿಕೆ ನಗುವಿನೊಳಗನ ನೋವು. ನಗುವಿನ ಒಳಗೂ ಅರಿಯದ ಗೋಳು, ಯಾರಿಗಿದೆ ಗೋಳಿಲ್ಲದ ಬಾಳು. ನಗುವಿನ ಒಳಗೂ ಅರಿಯದ ಗೋಳು, ಯಾರಿಗಿದೆ ಗೋಳಿಲ್ಲದ ಬಾಳು. ನಗುವಿನಲ್ಲಿ ನೋವನ್ನ ಮರೆಮಾಚುವ ರೀತಿ, ಜೀವನವೆಲ್ಲ ಅದರದೇ ಫಜೀತಿ. ನಗುವಿನಲ್ಲಿ ನೋವನ್ನ ಮರೆಮಾಚುವ ರೀತಿ, ಜೀವನವೆಲ್ಲ ಅದರದೇ ಫಜೀತಿ. ಭುವಿಯಲ್ಲಿದೆಯೇ ಗೋಳಿಲ್ಲದ ಜೀವನ, ಹುಡುಕಬೇಕಿದೆ ಅದರ ನಿಜಾನ. ಭುವಿಯಲ್ಲಿದೆಯೇ ಗೋಳಿಲ್ಲದ ಜೀವನ, ಹುಡುಕಬೇಕಿದೆ ಅದರ ನಿಜಾನ. ದುಃಖದಲ್ಲೂ ನಗು ತುಂಬಿರೋ ಮುಖಾನ ಬಿಡಬೇಡಿ ಅಂತರ ಸಂಗಾನ. ದುಃಖದಲ್ಲೂ ನಗು ತುಂಬಿರುವ ಮುಖಾನ ಬಿಡಬೇಡಿ ಅಂಥವರ ಸಂಗಾನ. ಮುಂದಿನ ಕವನದ ಶೀರ್ಷಿಕೆ ಬಾಲ್ಯ. ಬಾಲ್ಯ ಎಂಬುದು ಮರಳಿ ಬರದ ಜೀವನ, ಅದರೊಳಗಿತ್ತು ನೋವು ನಲಿವಿನ ಪಯಣ. ಆಟದ ನೆಪದಲ್ಲಿ ಜೊತೆಯಾದ ಮಣ್ಣಿನ ಕಂಪು, ಮರೆಯಲಾಗುವುದೇ ಅದರ ನೆನಪು. ಆಟದ ನೆಪದಲ್ಲಿ ಜೊತೆಯಾದ ಮಣ್ಣಿನ ಕಂಪು, ಮರೆಯಲಾಗುವುದೇ ಅದರ ನೆನಪು. ಮಳೆಯ ನೀರಲ್ಲಿ ದೋಣಿಗಳ ಬಿಟ್ಟು ಹಿತ್ತಿಲ ಗಿಡ ಮರಗಳಿಗೆ ಹತ್ತಿ ಬಿದ್ದು, ಅದಕ್ಕಾಗಿ ಅಮ್ಮನ ಕೈಯಿಂದ ಬಿದ್ದಂತಹ ಗುದ್ದು, ಮರೆಯಲಾಗುವುದೇ ಅದರ ನೆನಪು. ಅದಕ್ಕಾಗಿ ಅಮ್ಮನ ಕೈಯಿಂದ ಬಿದ್ದಂತಹ ಗುದ್ದು, ಮರೆಯಲಾಗುವುದೇ ಅದರ ನೆನಪು. ಚಿಂತೆಯಿಲ್ಲದೆ ಕಳೆದ ಬಾಲ್ಯ ತಿಳಿಯುತ್ತಿದೆ ಇಂದು ಅದರ ಮೌಲ್ಯ. ಚಿಂತೆಯಿಲ್ಲದೆ ಕಳೆದ ಬಾಲ್ಯ ತಿಳಿಯುತ್ತಿದೆ ಇಂದು ಅದರ ಮೌಲ್ಯ. ಮತ್ತೆ ಮರಳಬಾರದೆ ಆ ದಿನ, ಇಂದಿಗೂ ಕಾಯುತ್ತಿದೆ ಆ ದಿನಕ್ಕಾಗಿ ನನ್ನ ಈ ಮನ. ಮತ್ತೆ ಮರಳಬಾರದೆ ಆ ದಿನ, ಇಂದಿಗೂ ಕಾಯುತ್ತಿದೆ ಆ ದಿನಕ್ಕಾಗಿ ನನ್ನ ಈ ಮನ. ಮುಂದಿನ ಕವನದ ಶೀರ್ಷಿಕೆ ಪರಿಪರಿ ರೀತಿಯ ಪರಿಸರ, ಅದರ ಸೊಬಗು ಥರಥರ. ಪರಿಪರಿ ರೀತಿಯ ಪರಿಸರ, ಅದರ ಸೊಬಗು ಥರಥರ. ನಾನಾ ರೀತಿಯ ಸಡಗರ ಮನ ಓಡುತ್ತಿದೆ ಸರಸರ. ನಾನಾ ರೀತಿಯ ಸಡಗರ ಮನ ಓಡುತ್ತಿದೆ ಸರಸರ. ಕಣ್ಮನಗಳಿಗೆ ತಂಪೆರೆವ ಹಸಿರೆಸಿರಿ, ಕೌತುಕಗಳ ಶೃಂಗಾರದ ಹೊನಲ ಐಸಿರಿ. ಕಣ್ಮನಗಳಿಗೆ ತಂಪೆರೆವ ಹಸಿರೆಸಿರಿ, ಕೌತುಕಗಳ ಶೃಂಗಾರದ ಹೊನಲ ಐಸಿರಿ. ಹೇಗೆ ವರ್ಣಿಸಲಿ ಅವಳ ಸೊಬಗ, ಏನೆಂದು ಬಣ್ಣಿಸಲಿ ಅವಳ ಮೆರುಗ. ಹೇಗೆ ವರ್ಣಿಸಲಿ ಅವಳ ಸೊಬಗ, ಏನೆಂದು ಬಣ್ಣಿಸಲಿ ಅವಳ ಮೆರುಗ. ಮನ ಮರೆಸುವ ಈ ಪರಿಸರ, ಅದರೊಳಗಿನ ಜೀವಜಂತುಗಳಿಗೆ ಅವಸರ. ಮನ ಮರೆಸುವ ಈ ಪರಿಸರ, ಅದರೊಳಗಿನ ಜೀವಜಂತುಗಳಿಗೆ ಅವಸರ. ಬಯಸಿದಂತೆ ಮರಗಳ ಕಡಿದು ಮಾಡುತ್ತಿದ್ದಾನೆ ಮನುಷ್ಯ ಪರಿಸರವ ದುರ್ಬಲ. ಬಯಸಿದಂತೆ ಮರಗಳ ಕಡಿದು ಮಾಡುತ್ತಿದ್ದಾನೆ ಮನುಷ್ಯ ಪರಿಸರವ ದುರ್ಬಲ. ಅಮ್ಮನ ಮಡಿಲಂತೆ ಕಾಯೋ ನಮ್ಮ ಈ ಪ್ರಕೃತಿ, ಕೋಪಿಸಿ ಶಪಿಸುತ್ತಿದೆ ನಾನಾ ರೀತಿ. ಅಮ್ಮನ ಮಡಿಲಂತೆ ಕಾಯೋ ಈ ನಮ್ಮ ಪ್ರಕೃತಿ, ಕೋಪಿಸಿ ಶಪಿಸುತ್ತಿದೆ ನಾನಾ ರೀತಿ. ಸಹಿಸಲಾಗುವುದೇ ನಮಗೆ ಅದರ ಫಜೀತಿ, ಕೊನೆಗಾಣದಿರಲಿ ನಿನ್ನ ಈ ಪ್ರೀತಿ. ಸಹಿಸಲಾಗುವುದೇ ನಮಗೆ ಅದರ ಫಜೀತಿ, ಕೊನೆಗಾಣದಿರಲಿ ಈ ನಿನ್ನ ಪ್ರೀತಿ. ಮುಂದಿನ ಕವನದ ಶೀರ್ಷಿಕೆ ಕನಸು. ಕನಸ ಒಂದು ಕಂಡೆ ನಾನು ಕಾಯುವಂತೆ ನನ್ನ ನೀನು. ಕನಸ ಒಂದು ಕಂಡೆ ನಾನು ಕಾಯುವಂತೆ ನನ್ನ ನೀನು. ಕಿನ್ನರ ಲೋಕದಲ್ಲಿ ಕೀಲಿ ಬೊಂಬೆಯಂತೆ.
ಕುಸುಮದಂತ ನಿನ್ನ ಮೊಗವು ಕೂಸಿನಂತೆ ನಿನ್ನ ನಗುವು. ಕುಸುಮದಂತ ನಿನ್ನ ಮೊಗವು ಕೂಸಿನಂತೆ ನಿನ್ನ ನಗು. ಕೃಪೆಯಿಂದ ತೋರೆನಗೆ ನಿನ್ನ ಒಲವು. ಕೆಂದಾವರೆಯಂತೆ ಅರಳಿದ ಕೆನ್ನೆ ಕೇದಗೆಯು ನಿನ್ನ ಅಧರ. ಕೆಂದಾವರೆಯಂತೆ ಅರಳಿದ ಕೆನ್ನೆ ಕೇದಗೆಯು ನಿನ್ನ ಅಧರ. ಕೈಸೆರೆಯಾದೆ ನೀನು ಇಂದು ಕೊಸರದಿರು ಬಿಡೆನು ಎಂದು. ಕೈಸೆರೆಯಾದೆ ನೀನು ಇಂದು ಕೊಸರದಿರು ಬಿಡೆನು ಎಂದು. ಕೋಪವೇಕೆ ನನ್ನ ತಾರೆ ಕೌತುಕದಿ ಮೊಗವ ತೋರೆ. ಕೋಪವೇಕೆ ನನ್ನ ತಾರೆ ಕೌತುಕದಿ ಮೊಗವ ತೋರೆ. ಕಂದ ನೀನು ಎಂದು ಎನಗೆ ಹೋಗದಿರು ನನ್ನ ತೊರೆದು. ಕಂದ ನೀನು ಎಂದು ಎನಗೆ ಹೋಗದಿರು ನನ್ನ ತೊರೆದು. ಮುಂದಿನ ಕವನದ ಶೀರ್ಷಿಕೆ ಮನಸ್ಸು. 18ರ ವಯಸ್ಸು ಕೈಗೂ ಸಿಗದಂತೆ ಓಡುತ್ತಿದೆ ಮನಸ್ಸು. 18ರ ವಯಸ್ಸು ಕೈಗೂ ಸಿಗದಂತೆ ಓಡುತ್ತಿದೆ ಮನಸ್ಸು. ಕಾಡುತ್ತಿದೆ 108 ಕನಸು. ರಂಗು ರಂಗಿನ ಲೋಕದಿಂದ ಲಗಾಮು ಹಾಕಿದರೆ ಸಾಕು. ರಂಗು ರಂಗಿನ ಲೋಕದಿಂದ ಲಗಾಮು ಹಾಕಿದರೆ ಸಾಕು. ಗೆಲ್ಲುವೆ ನೀ ನಿನ್ನ ಕನಸು. ಗೆಲ್ಲುವೆ ನೀ ನಿನ್ನ ಕನಸು. ಮುಂದಿನ ಕವನದ ಶೀರ್ಷಿಕೆ ಹಸಿರು ನಮ್ಮ ತಾಯಿ. ಹಾಡ ಬಯಸಿದೆ ತಾಯೇ ನಿನ್ನದ್ಭುತ ಮಾಯೆಯನು. ಹಾಡ ಬಯಸಿದೆ ತಾಯೇ ನಿನ್ನದ್ಭುತ ಮಾಯೆಯನು. ದಯತೋರು ತಾಯೇ ಈ ನಿನ್ನ ಬಣ್ಣಿಸಲು. ದಯತೋರು ತಾಯೇ ನಿನ್ನ ಈ ಬಣ್ಣಿಸಲು. ದಿನಗಳುರುಳಲು ನಿನ್ನ ವರ್ಣವು ಮಾಸಿ ಹಸಿರ ಇಳೆ ಕೆಂಪಾಯಿತು ನೋಡ. ದಿನಗಳುರುಳಲು ನಿನ್ನ ವರ್ಣವು ಮಾಸಿ ಹಸಿರ ಇಳೆ ಕೆಂಪಾಯಿತು ನೋಡ. ನೀನೇ ಕಾಪಾಡು ನಮ್ಮ ಹಸಿರು ತಾಯಿ. ನೀನೇ ಕಾಪಾಡು ನಮ್ಮ ಹಸಿರು ತಾಯಿ. ಮರಗಳುರುಳಿ ನೆಲನಕ್ಕಿ ಬೆಳೆದು ನಿಂತವು ನೋಡ ಹಲವು ವರ್ಣದ ಕಟ್ಟಡ. ಮರಗಳುರುಳಿ ನೆಲನಕ್ಕಿ ಬೆಳೆದು ನಿಂತವು ನೋಡ ಹಲವು ವರ್ಣದ ಕಟ್ಟಡ. ಸಹಿಸುವುದೇ ನೀನು ಓ ನಮ್ಮ ತಾಯೇ. ಸಹಿಸುವುದೇ ನೀನು ಓ ನಮ್ಮ ತಾಯಿ. ಅಮ್ಮನ ಮಡಿಲಂತೆ ಸಲಹುವೆ ನಮ್ಮ ಮನ್ನಿಸು ತಾಯೇ ಈ ನಮ್ಮ ಕರ್ಮ. ಅಮ್ಮನ ಮಡಿಲಂತೆ ಸಲಹುವೆ ನಮ್ಮ ಮನ್ನಿಸು ತಾಯೇ ಈ ನಮ್ಮ ಕರ್ಮ. ಹರಸುವೋ ನಮ್ಮ ಹಸಿರು ತಾಯೇ. ಹರಸುವೋ ನಮ್ಮ ಹಸಿರು ತಾಯೇ. ಮುಂದಿನ ಕವನದ ಶೀರ್ಷಿಕೆ ಸ್ನೇಹ. ಮುಂಜಾವಿನ ಮುತ್ತು ಹನಿ ಬೆಳಗಿನ ಸೂರ್ಯಕಿರಣವು ತಾಕಿ ಇಳೆಯನ್ನ ಮುತ್ತಿಕ್ಕಿದಂತೆ. ಆಕಾಶದಲ್ಲಿನ ನೀರ ಹನಿ ಮಳೆಯಾಗಿ ಧರಣಿಯ ಹರುಷದಿ ಸ್ಪರ್ಶಿಸಿದಂತೆ. ಕಾಡು ಮೃಗದ ಕಸ್ತೂರಿಯು ಮೈಗೆ ಸೋಕಿ ಎಲ್ಲೆಡೆ ಕಂಪು ಸೂಸುವಂತೆ. ಹೂವಿನ ಮಕರಂಧವನ್ನು ಮಧುರದುಂಬಿ ಹೀರುವಂತೆ. ಪುಟ್ಟ ಹಕ್ಕಿಗೊಂದು ಮರವು ವಾಸಕ್ಕೆ ಆಸರೆಯಾದಂತೆ. ಕಡಲ ನೀರು ಅಲೆಯಾಗಿ ಪ್ರೀತಿಯಿಂದ ದಡವನ್ನ ಅಪ್ಪುವಂತೆ. ನನ್ನ ನಿನ್ನ ಸ್ನೇಹ ಬಿಡದಂತೆ ಕಾಪಾಡಿಕೊಳ್ಳುವೆ ಎಂದೆಂದೂ ಸೇರುವಂತೆ. ನನ್ನ ನಿನ್ನ ಸ್ನೇಹ ಬಿಡದಂತೆ ಕಾಪಾಡಿಕೊಳ್ಳುವೆ ಎಂದೆಂದೂ ಸೇರುವಂತೆ. ಮುಂದಿನ ಕವನದ ಶೀರ್ಷಿಕೆ ಹಲ್ಲಿನ ಮಹಿಮೆ. ಹಲ್ಲೆಂಬುದೊಂದು ಅರೆಯುವ ಕಲ್ಲು ಕೆಟ್ಟರೆ ಅದೇ ನನ್ನ ಪಾಲಿಗೆ ಮುಳ್ಳು. ಹಲ್ಲೆಂಬುದೊಂದು ಅರೆಯುವ ಕಲ್ಲು ಕೆಟ್ಟರೆ ಅದೇ ನನ್ನ ಪಾಲಿಗೆ ಮುಳ್ಳು. ದೇಹದ ಒಂದು ಭಾಗ ಹಲ್ಲು ನೋವಾದರೆ ಅದನ ಯಾತನೆ ನೂರಾರು. ದೇಹದ ಒಂದು ಭಾಗ ಹಲ್ಲು ನೋವಾದರೆ ಅದರ ಯಾತನೆ ನೂರಾರು. ದೇಹದ ಒಂದು ಭಾಗ ಹಲ್ಲು ನೋವಾದರೆ ಅದರ ಯಾತನೆ ನೂರಾರು. ನೋವು ಶುರುವಾದರೆ ಹೊಟ್ಟೆಗಿಲ್ಲ ಅನ್ನ ಕೊನೆಗೆ ಜೀವಕ್ಕೆ ಜ್ಯೂಸೆ ಪರಮಾನ್ನ. ನೋವು ಶುರುವಾದರೆ ಹೊಟ್ಟೆಗಿಲ್ಲ ಅನ್ನ ಕೊನೆಗೆ ಜೀವಕ್ಕೆ ಜ್ಯೂಸೆ ಪರಮಾನ್ನ. ಮುಂದಿನ ಕವನದ ಶೀರ್ಷಿಕೆ ಕನಸು. ಕನಸ ಕಂಡೆ ನಾನೊಂದು ನೀ ನನ್ನೊಡನೆ ಸವಿ ನುಡಿದಂತೆ. ಕನಸ ಕಂಡೆ ನಾನೊಂದು ನೀ ನನ್ನೊಡನೆ ಸವಿ ನುಡಿದಂತೆ. ನಿನ್ನೊಡನೆ ಉತ್ಸಾಹದ ಸಮಯವನ್ನು ಕಳೆದಂತೆ. ಇನ್ನೇನು ನನ್ನ ಪ್ರೀತಿಯ ನಿನ್ನೊಡನೆ ಹೇಳಬೇಕು ಅಷ್ಟರಲ್ಲಿ ನಾನು ಎದ್ದೇ ಬಿಟ್ಟೆ. ಇನ್ನೇನು ನನ್ನ ಪ್ರೀತಿಯ ನಿನ್ನೊಡನೆ ಹೇಳಬೇಕು ಅಷ್ಟರಲ್ಲಿ ನಾನು ಎದ್ದೇ ಬಿಟ್ಟೆ. ಮುಂದಿನ ಕವನದ ಶೀರ್ಷಿಕೆ ಆಸರೆ. ಒಲುಮೆಯ ಜೀವಕ್ಕೆ ನಲುಮೆಯಾಸರೆ ಕನಸಿನ ಮನಸ್ಸಿಗೆ ನನಸಿನಾಸರೆ. ಒಲುಮೆಯ ಜೀವಕ್ಕೆ ನಲುಮೆಯಾಸರೆ ಕನಸಿನ ಮನಸ್ಸಿಗೆ ನನಸಿನಾಸರೆ. ಪ್ರಕೃತಿಯ ಸೊಬಗಿಗೆ ಹಸಿರೆಯ ಆಸರೆ ಆಕಾಶದ ಮೆರುಗಿಗೆ ಬೆಳ್ಮುಗಿಳೆಯ ಆಸರೆ. ಪ್ರಕೃತಿಯ ಸೊಬಗಿಗೆ ಹಸಿರೆಯ ಆಸರೆ ಆಕಾಶದ ಮೆರುಗಿಗೆ ಬೆಳ್ಮುಗಿಲೆಯ ಆಸರೆ. ಕಂದನ ಅಳುವಿಗೆ ಅಮ್ಮನ ಆಸರೆ ನನ್ನಯ ನೋವಿಗೆ ನೀನೇ ಆಸರೆ. ಕಂದನ ಅಳುವಿಗೆ ಅಮ್ಮನ ಆಸರೆ ನನ್ನಯ ನೋವಿಗೆ ನೀನೇ ಆಸರೆ. ಮುಂದಿನ ಕವನದ ಶೀರ್ಷಿಕೆ ಅಪ್ಪ. ಅಗೋಚರ ಶ್ರಮಜೀವಿ ಪ್ರತಿಕ್ಷಣಗಳ ಅನುಭಾವಿ. ಅಗೋಚರ ಶ್ರಮಜೀವಿ ಪ್ರತಿಕ್ಷಣಗಳ ಅನುಭಾವಿ. ತಾಯಿಯಂತೆ ಸಲಹೋ ಜೀವ ತೋರದೇನೆ ಅದರ ಭಾವ. ತಾಯಿಯಂತೆ ಸಲಹೋ ಜೀವ ತೋರದೇನೆ ಅದರ ಭಾವ. ಮಾತಿನಲ್ಲಿ ಗದರೋ ಧ್ವನಿ ಎಲ್ಲ ಸಹಿಸೋ ಯಜ್ಞಮುನಿ. ಮಾತಿನಲ್ಲಿ ಗದರೋ ಧ್ವನಿ ಎಲ್ಲ ಸಹಿಸೋ ಯಜ್ಞಮುನಿ. ಇದುವರೆಗೆ ಹರ್ಷಿತಾ ಶಾಂತಿಮೂಲೆ ಅವರಿಂದ ಸ್ವರಚಿತ ಕವನ ವಾಚನ ಕೇಳಿದಿರಿ. ಇದೀಗ ಕೇಳಿ ಅನ್ನಪೂರ್ಣ ಎನ್ ಕುತ್ತಾಜೆ ಅವರಿಂದ ಭಾಷಣ ಅವರು
ಶಾಲೆಯಲ್ಲಿ ಸಂಭ್ರಮದಿಂದ ಕಾರ್ಯಕ್ರಮ ನಡೆಯುತ್ತಿದ್ದ ಸಮಯ. ಇನ್ನೇನು ಕಾರ್ಯಕ್ರಮ ಆರಂಭವಾಗಬೇಕೆನ್ನುವಷ್ಟರಲ್ಲಿ ಸಭಿಕರಲ್ಲಿ ಕೋಲಾಹಲವೇ ಉಂಟಾಯಿತು. ಅಸಹ್ಯದಿಂದ ನೋಡುತ್ತಾ, ಒಳಗಡೆ ಪಿಸುಗುಟ್ಟುತ್ತಾ ಮೂದಲಿಸುವವರ ನಡುವೆ ಕಂಡದ್ದು ಅವರನ್ನು. ತಕ್ಷಣವೇ ಆಯೋಜಕರು ಓಡೋಡಿ ತೆರಳಿ ಅವರನ್ನು ವೇದಿಕೆಯತ್ತ ಕರೆತಂದರು. ಸಭಿಕರಿಗೂ ತಳಮಳ. ಇವರ್ಯಾಕೆ ವೇದಿಕೆ ಮೇಲೆ ಹೋದ್ರು ಅನ್ನುವ ಕುತೂಹಲ. ಇವರೆಲ್ಲರ ಪ್ರಶ್ನೆಗೆ ಉತ್ತರವೆನ್ನುವಂತೆ ಆಯೋಜಕರು ಸಭೆಗೆ ಇವರೊಬ್ಬರು ಪ್ರಸಿದ್ಧ ರಂಗಭೂಮಿ ಕಲಾವಿದರೆಂದು ಪರಿಚಯಿಸಿದಾಗ ಸಭಿಕರ ಮೊಗದಲ್ಲಿ ನೂತನ ಜೀವಕಳೆಯೊಂದು ಕಾಣಿಸಿತು. ಸಭಿಕರ ಮೊಗದಲ್ಲಿನ ಪ್ರಶ್ನಾರ್ಥಕ ಚಿಹ್ನೆಗಳಿಗೆ ಉತ್ತರವೆಂಬಂತೆ ಆ ಕಲಾವಿದರ ಪರಿಚಯವನ್ನ ಹೇಳಿದಾಗ ಸಭೆಯಲ್ಲಿ ಎಲ್ಲಿಲ್ಲದ ಕರತಾಡನ ಕೇಳಿಬಂತು. ಅವರ ಅನುಮತಿಯ ಮೇರೆಗೆ ಕಾರ್ಯಕ್ರಮವು ಆರಂಭವಾಯಿತು. ಅವರ ಕಾಯ ಅಲ್ಲಿತ್ತು, ಮನಸ್ಸಲ್ಲ. ತನ್ನದೇ ಬದುಕಿನಲ್ಲಿ ಘಟಿಸಿದ ಘಟನೆಗಳತ್ತ ಮನವು ಹೆಜ್ಜೆ ಹಾಕಿತ್ತು. ಅವರೊಳಗಿನ ಯೋಚನೆ ಅವರನ್ನು ಗತ ಕಾಲದೆಡೆಗೆ ಕೊಂಡು ಹೋಗಿತ್ತು. ಆಗ ಸಭಿಕರನ್ನ ಉದ್ದೇಶಿಸಿ ಮಾತನಾಡಲು ಅವರಲ್ಲಿ ವಿನಂತಿಸಿಕೊಳ್ಳಲಾಯಿತು. ಅವರು ತಮ್ಮ ಒಡಲಾಳದಲ್ಲಿ ಬಚ್ಚಿಟ್ಟಿದ್ದ ವೇದನೆಯ ವಿಚಾರಗಳ ಕುರಿತು ಮಾತನಾಡಲು ಆರಂಭಿಸಿದರು. ಹೀಗೊಂದು ಕಾಲವಿತ್ತು. ನನ್ನೊಳಗಿನ ನನ್ನನ್ನು ನಾನೇ ಹುಡುಕುತ್ತಿದ್ದ ಕಾಲ. ಯಾರಿಗೂ ಬೇಡವಾಗಿದ್ದ ನಾನು ಅತ್ತ ನರಿನಾಯಿಗಳಿಗೂ ಆಹಾರವಾಗದೆ ಭವಬಂಧನಗಳಿಂದಲೂ ಮುಕ್ತಿ ಕಾಣದೆ ನರಕಯಾತ್ರೆಯ ಅನುಭವಿಸಿದ ಕಾಲ. ಯಾಕೋ ದೇವರಿಗೆ ನಮ್ಮ ಮೇಲೆ ಕರುಣೆ ಜಾಸ್ತಿಯಾಗಿತ್ತೇನೋ. ಅತ್ತ ಸ್ತ್ರೀಯೂ ಅಲ್ಲದ ಇತ್ತ ಪುರುಷನೂ ಅಲ್ಲದ ವರ್ಗವನ್ನ ಸೃಷ್ಟಿಸಿ ನಪುಂಸಕರೆಂದು ಜಗಕ್ಕೆ ಪರಿಚಯಿಸಿದ. ಅದಾವ ಜನ್ಮದಲ್ಲಿ ಮಾಡಿದ ಪಾಪವೋ ಈ ಜನ್ಮದಲ್ಲಿ ನರಕಯಾತ್ರೆಯ ಸುಖವನ್ನ ಪಡಬೇಕಾಯಿತು. ಆಡಿಸುವಾತ ಮೇಲೊಬ್ಬನಿರುವಾಗ ನಮ್ಮ ಕೈಲೇನೂ ಇಲ್ಲ. ಹೌದು, ತಾಯ ಗರ್ಭದಲ್ಲಿರುವಾಗ ಎಲ್ಲರಂತೆ ನಾನು ಖುಷಿಯಾಗಿದ್ದೆ. ಭಾವನೆ, ಸಂಬಂಧ, ಆಸೆ, ಅಭಿಲಾಷೆ ಯಾವುದೂ ಇಲ್ಲದ, ಮುಖ್ಯವಾಗಿ ಜಗತ್ತೇ ಕಾಣಿಸದ ಲೋಕವದು. ಯಾವಾಗ ನನ್ನ ಜನನವಾಯಿತೋ ಕಷ್ಟ ಬೆನ್ನ ಹಿಂದೆಯೇ ಇತ್ತು. ಜೀತದಾಳುವಿನಂತೆ ದುಡಿದರೂ ಹಣ ಸಂಪಾದಿಸಲಾಗದ ಅಪ್ಪ, ಜೊತೆಗೆ ನನ್ನಂತೆ ನನಗಿಂತ ಮೊದಲು ಹುಟ್ಟಿದ ಒಡಹುಟ್ಟಿದವರು. ಇವರೆಲ್ಲರಿಗೆ ಒಂದು ಹೊತ್ತಿನ ಊಟ ಹಾಕುವಷ್ಟರಲ್ಲಿ ಅಮ್ಮ ಹೈರಾಣಾಗುತ್ತಿದ್ದಳು. ನಾನು ದೊಡ್ಡವನಾಗತೊಡಗಿದೆ. ಯಾಕೋ ಅಕ್ಕನ ದಿರಿಸಿನ ಮೇಲೆ, ಅವಳ ಒಡವೆಗಳ ಮೇಲೆ ನನ್ನ ಆಸಕ್ತಿ ಹೆಚ್ಚಾಯಿತು. ಕ್ರಮೇಣ ನನ್ನಲ್ಲಿ ಬದಲಾವಣೆಗಳಾಯಿತು. ಸಮಾಜವೇ ವಿಚಿತ್ರ ದೃಷ್ಟಿಯಲ್ಲಿ ನೋಡತೊಡಗಿತು. ಯಾರೊಬ್ಬರೂ ನನ್ನಲ್ಲಿ ಮಾತನಾಡುತ್ತಿರಲಿಲ್ಲ, ಆಟವಾಡುತ್ತಿರಲಿಲ್ಲ. ಒಂದು ದಿನ ಇದ್ದಕ್ಕಿದ್ದಂತೆ ಅಪ್ಪ ಸಿಟ್ಟಿನಲ್ಲಿ ನನ್ನ ರಟ್ಟೆ ಹಿಡಕೊಂಡು ಮನೆಯಿಂದ ಹೊರಹಾಕಿದ. ಜೊತೆಯಲ್ಲಿ ಬಲು ಜೋರಾಗಿ, ಎಲ ಅನಿಷ್ಟವೇ, ಈ ಮನೆಯಲ್ಲಿ ಯಾಕೆ ಹುಟ್ಟಿದೆ? ಮರ್ಯಾದೆ ಇದ್ರೆ ಬೇಡಿಯಾದ್ರೂ ತಿನ್ನುತ್ತೇನೆ. ನೀನು ನಿನ್ನೊಂದಿಗೆ ಇದ್ದರೆ ಒಂದು ಹೊತ್ತಿನ ಕೂಳಿಗೂ ಏನೂ ಸಿಗಲಿಕ್ಕಿಲ್ಲ. ನಿನ್ನ ದಾರಿ ನೀನೇ ನೋಡಿಕೋ ಎಂದು ನನ್ನನ್ನು ರಸ್ತೆಗೆ ನೂಕಿ ದರದರನೆ ಹೊರಟು ಹೋದ. ಅಸಹಾಯಕತೆಯಿಂದ ಅಮ್ಮ ಅಳುತ್ತಿದ್ದಳಾದರೂ ಆಕೆ ಏನೂ ಮಾಡುವಂತಿರಲಿಲ್ಲ. ಅಪ್ಪ ಹೋದಂತೆ ಆಕೆಯು ಅವನನ್ನೇ ಅನುಸರಿಸಿದಳು. ಒಬ್ಬಂಟಿಯಾಗಿ ಬಿದ್ದಿದ್ದ ನನಗೆ ದಿಕ್ಕೇ ತೋಚಲಿಲ್ಲ. ಅದೆಷ್ಟು ದಿನ ಅನ್ನ ನೀರಿಲ್ಲದೆ ಬಿದ್ದಿದ್ದೇನೋ ನನಗೆ ತಿಳಿಯದು. ಒಂದು ದಿನ ಯಾರೋ ನನ್ನನ್ನು ಸಮೀಪಿಸಿ ನನ್ನ ಕುರಿತು ಕನಿಕರ ವ್ಯಕ್ತಪಡಿಸುತ್ತಿರುವುದನ್ನು ನನ್ನ ಕಿವಿ ಕೇಳಿತು. ಅವರು ತಮ್ಮ ಕೈಲಾದಷ್ಟು ಆರೈಕೆ ಮಾಡಿ ನನ್ನನ್ನು ಸಹಜ ಸ್ಥಿತಿಗೆ ತಂದರು. ಮತ್ತೆ ನೋಡಿದರೆ ಅವರು ನನ್ನಂತೆ ಸಮಾಜದಿಂದ ಶೋಷಣೆಗೊಳಗಾದವರೆಂದು ತಿಳಿದೆ. ಅಂದಿನಿಂದ ಅವರೇ ನನ್ನನ್ನು ಮಾತೆಯಂತೆ ಸಲಹಿದರು. ಸಮಾಜದಲ್ಲಿ ನಮಗಿರುವ ಗೌರವವನ್ನು, ನಮಗಾಗುವ ಶೋಷಣೆಯನ್ನು ಬಿಡಿ ಬಿಡಿಯಾಗಿ ತಿಳಿಸಿದರು. ಇಂತಹ ಶೋಷಣೆಗಳ ನಡುವೆಯೂ ಗಟ್ಟಿತನವನ್ನ ತೋರಿ ನಮಗೆಲ್ಲ ಆದರ್ಶಪ್ರಾಯರಾಗಿರುವ ಹಲವರ ಕುರಿತು ತಿಳಿಸಿದರು. ನನ್ನೊಳಗೆ ಹೊಸ ಚೈತನ್ಯ ಪಸರಿಸಿತು. ಶಾಲೆಗೆ ಹೋದರೂ ವಿದ್ಯೆ ಕಲಿಯುವ ಮನಸ್ಸಿದ್ದರೂ ಕಲಿಸುವವರಿರಲಿಲ್ಲ. ಹಾಗಾಗಿ ಆ ಅಮ್ಮ ತಿಳಿಸಿದಂತೆ ನಾನು ರಂಗಭೂಮಿಯೆಡೆಗೆ ಕಾಲಿಟ್ಟೆ. ರಂಗಭೂಮಿ ನನ್ನ ಕೈ ಬಿಡಲಿಲ್ಲ. ಒಂದೊಂದೇ ಹಂತವನ್ನ ಜಯಿಸುತ್ತಾ ಹೋದೆ. ನಮ್ಮಂತೆ ಶೋಷಣೆಗೊಳಗಾದವರನ್ನೆಲ್ಲ ಸೇರಿಸಿಕೊಂಡು ನಾಟಕ ಕಂಪನಿಯೊಂದನ್ನ ನಿರ್ಮಿಸಿ ಬೀದಿ ನಾಟಕ, ಏಕಾಂಕ ನಾಟಕ ಇತ್ಯಾದಿಗಳ ಮೂಲಕ ನೋವನ್ನು, ಕೀಳನಿಮೆಯನ್ನು, ಭಾವನೆಗಳನ್ನು ಗಲ್ಲಿ ಗಲ್ಲಿಗಳಲ್ಲಿ ಪ್ರದರ್ಶಿಸಿದೆವು. ಕ್ರಮೇಣ ರಂಗಭೂಮಿ ನನಗೊಲಿಯಿತು. ಒಳ್ಳೆಯ ಸ್ಥಾನಮಾನ ದೊರೆಯಿತು. ಇಂದು ಈ ವೇದಿಕೆಯಲ್ಲಿ ದೊರೆತಂತೆ ಎನ್ನುತ್ತಾ ಅಶ್ರುಧಾರೆಯನ್ನ ಎರೆದ ಅವರಿಗೆ ಸಭಿಕರೆಲ್ಲ ಎದ್ದು ಕರತಾಡನ ಮಾಡಿದರು. ನಿಜ, ಸ್ವಾಭಿಮಾನ ಎನ್ನುವುದು ಎಲ್ಲರ ಜನ್ಮಸಿದ್ಧ ಹಕ್ಕು. ಮಂಗಳಮುಖಿಯರೆಂದೋ, ನಪುಂಸಕರೆಂದೋ, ಮೂರನೇ ವರ್ಗವೆಂದೋ, ಲೈಂಗಿಕ ಅಲ್ಪಸಂಖ್ಯಾತರೆಂದೋ ಕರೆಯಲ್ಪಡುವ ಅವರಿಗೆ ಮಿಡಿಯುವವರು, ತುಡಿಯುವವರು ಅಥವಾ ಕರುಣೆ ತೋರುವವರು ಬೇಕಿಲ್ಲ. ಕನಿಕರವೂ ಬೇಡ. ಅವರನ್ನು ಅವರ ಪಾಡಿಗೆ ಬದುಕಲು ಬಿಡಿ ಸಾಕು. ಅವರಲ್ಲೂ ಜೀವವಿದೆ, ಅವರೊಳಗೂ ಮನುಷ್ಯತ್ವವಿದೆ, ಭಾವನೆಗಳಿವೆ ಎಂದು ತಿಳಿದರೆ ಸಾಕು. ಗಂಡಾಗಿ ಹುಟ್ಟಿ ಹೆಣ್ಣಾಗಿ ಬೆಳೆದ ಅವರನ್ನು ಕಾಲ ಕಸಕ್ಕಿಂತ ಕಡೆಯಾಗಿ ನೋಡುವವರೇ ಹೆಚ್ಚು. ರಸ್ತೆಯ ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ಮಂಗಳಮುಖಿಯರನ್ನು ಕಂಡಾಗ ಮುಖ ಸಿಂಡರಿಸಿ ದುಡ್ಡಿನ ಚೀಲ ತುಂಬುವವರೇ ಹೆಚ್ಚು. ಯಾರೊಬ್ಬರೂ ಅದರೊಳಗಿನ ಭಾವುಕತೆಯನ್ನ ಗಮನಿಸುವುದಿಲ್ಲ.
ಇಂತಹ ಕಟು ಚಿತ್ರಣದ ನಡುವೆ ಲೈಂಗಿಕ ಅಲ್ಪಸಂಖ್ಯಾತರಾಗಿ ಹುಟ್ಟಿದ್ದು ಶಾಪವಲ್ಲ ಎಂದು ತೋರಿಸಿಕೊಟ್ಟ ಗಟ್ಟಿಗಿತ್ತಿಯರು ನಮ್ಮ ನಡುವೆಯೇ ಇದ್ದಾರೆ. ಪುರುಷನಾಗಲಿ ಸ್ತ್ರೀಯಾಗಲಿ ಅಥವಾ ತೃತೀಯ ವರ್ಗವೇ ಆಗಿರಲಿ, ಒಬ್ಬ ವ್ಯಕ್ತಿಯ ಜನನವಾದೊಡನೆ ಅವರಿಗೆ ಬೇಕಾದ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದು ಆ ದೇಶದ ಕರ್ತವ್ಯ. ಅದು ವಾಸಕ್ಕಾಗಿ ಭೂಮಿಯಿರಲಿ, ತಿನ್ನುವುದಕ್ಕಾಗಿ ಅನ್ನವಿರಲಿ, ತೊಡುವುದಕ್ಕಾಗಿ ವಸನಗಳಿರಲಿ, ಶಿಕ್ಷಣವಿರಲಿ, ತನ್ನ ಪೌರನಿಗೆ ಅದನ್ನ ನೀಡುವುದು ದೇಶದ ಆದ್ಯ ಕರ್ತವ್ಯ. ತೃತೀಯ ಲಿಂಗಿಗಳೆಂದರೆ ಅವರು ನಮ್ಮಂತೆಯೇ ನಮ್ಮೊಡನೆಯೇ ಇರುವವರು. ಆದರೆ ಇಂದು ಲಿಂಗತ್ವದ ಕಾರಣದಿಂದ ಸ್ವಂತ ಮನೆಯಿಂದಲೇ ವರ್ಧಿಸಲ್ಪಟ್ಟು ವಾಸಿಸಲು ಮನೆಯಿಲ್ಲದೆ, ಅತ್ತ ಸಂಪಾದನೆಗೆ ಉದ್ಯೋಗವೂ ಇಲ್ಲದಂತಾಗಿದೆ. ಸಮಾಜದಲ್ಲಿನ ಶೋಷಣೆ, ನಿರಾಕರಣೆ, ದೂಷಣೆಗಳಿಂದ ರೋಸಿ ಹೋದ ತೃತೀಯ ಲಿಂಗಿಯರ ಆಯುಷ್ಯಾವಧಿ ಇಂದು 40ರಿಂದ 50 ವರ್ಷಕ್ಕೆ ಇಳಿಕೆಯಾಗಿರುವುದು ಬಹು ಜನರಿಗೆ ತಿಳಿದಿರದ ವಿಷಯ. ಅವರು ಗಂಡಾಗಿ ಹುಟ್ಟಿ ಹೆಣ್ಣಾಗಿ ಇರಲು ಬಯಸಿದರೂ ಜನಿಸಿದ್ದು ಮಾನವರಾಗಿ ಹಾಗೂ ಘನತೆಯಿಂದ ಜೀವಿಸಲು ಇಚ್ಛಿಸುತ್ತಾರೆ. ಅವರನ್ನ ಕೀಳಾಗಿ ಕಾಣದೆ, ಹಣಕ್ಕಾಗಿ ತೋರಿಸಿಕೊಳ್ಳದೆ, ಸಮಾಜದ ಎಲ್ಲ ಆಯಾಮಗಳಲ್ಲಿ ಅವರಿಗೂ ನಮ್ಮಂತೆ ಮಾನ್ಯತೆ ಕಲ್ಪಿಸಿ ಸಮಾಜದ ಮುಖ್ಯ ವಾಹಿನಿಗೆ ಕರೆತರಲು ಪ್ರಯತ್ನಿಸೋಣ. ನಮ್ಮೊಳಗೆ ಹರಿವ ರಕ್ತ ಒಂದೇ, ನಾವೆಲ್ಲ ಸೇವಿಸುವ ಜಲವೊಂದೇ, ಉಸಿರಾಡುವ ಗಾಳಿ ಒಂದೇ, ನಾವೆಲ್ಲ ನಿಸರ್ಗ ಮಾತೆಯ ಒಡಲೊಳಗಾಡುವ ಕೂಸುಗಳು. ನಿಸರ್ಗಕ್ಕಿಲ್ಲದ ಅಸಮಾನತೆ ನಮ್ಮೊಳಗ್ಯಾಕೆ? ಅವರು ಅವನು ಅಥವಾ ಅವಳೇ ಆಗಿರಲಿ, ನಾವೆಲ್ಲರೂ ಒಂದೇ ಎಂಬ ತತ್ವದಡಿಯಲ್ಲಿ ಬದುಕೋಣ. ಇದುವರೆಗೆ ಅವರು ನಮ್ಮೊಳಗೊಬ್ಬರು ಈ ಕುರಿತಾಗಿ ಅನ್ನಪೂರ್ಣ ಎನ್ ಹುತ್ತಾಜೆ ಅವರಿಂದ ಭಾಷಣವನ್ನ ಕೇಳಿದಿರಿ. ಇದು ಇಂದಿನ ಯುವವಾಣಿ. ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮ ಭೇಟಿ. ನಮಸ್ಕಾರ.